ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬನ್ನಿ ಏನು ಮಾಡ್ತಾಯಿದ್ದೀನಿ ಅಂತ ನೋಡೋಣ. ಬಾಯಲ್ಲಿ ನೀರು ಸುರಿಸುವಂಥ ಒಂದು ರೆಸಿಪಿ ಇದು. ಮಕ್ಕಳು ಬಾಲ್ಯದಲ್ಲಿ ಆವಾಗವಾಗ ನಮಗೆಲ್ಲ ಹುಣಸೆಹಣ್ಣು ಉಂಡೆ ಮಾಡಿ ಕೊಡ್ತಾ ಇರೋರು, ತಿಂತಾಯಿದ್ರೆ ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿ ಇರ್ತಾಯಿತ್ತು. ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಹುಣಸೆಹಣ್ಣಿಗೆ ಕೊಡೋರು. ಅದೇ ರೀತಿ ನಾನು ಇವತ್ತು ಒಂದು ಸ್ಪೆಷಲಾಗಿ ಯಾವ ರೀತಿ ಮಕ್ಕಳಿಗೆ ತಿನ್ನೋಕ್ಕೆ ಯಾವ ರೀತಿ ಮಾಡಿಕೊಡೋದು ಅಂತ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ತೊಳ್ಕೊಳ್ಳೋಣ. ಎಲ್ಲ ಹುಣಸೆಹಣ್ಣು ಒಂದಷ್ಟು ಉಂಡೆ ಅಷ್ಟು ಒಂದು 1/4 kg ಅಷ್ಟು ಹುಣಸೆಹಣ್ಣು ನಾನು ತೊಗೊಂಡಿದ್ದೀನಿ. ಚೆನ್ನಾಗಿ ನೀರಲ್ಲಿ ಚೆನ್ನಾಗಿ ಮಣ್ಣೆಲ್ಲ ಹೋಗೋ ರೀತಿ ಎಲ್ಲ ತೊಳ್ಕೊಂಡು ಎತ್ತಿಟ್ಕೊಂಡು ಇದಕ್ಕೆ ಬಿಸಿನೀರು ಹಾಕಿ ಚೆನ್ನಾಗಿ ನೆನೆಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಹುಳಿ ಬಿಟ್ಕೋಬೇಕು ಅದರಲ್ಲಿ, ಅದಕ್ಕೋಸ್ಕರ. ಹುಳಿ ಎಲ್ಲ ಬಿಟ್ಕೊಂಡಿದ್ದಾಗಿದೆ. ಚೆನ್ನಾಗಿ ಹುಣಸೆಹಣ್ಣ ಕಿವುಚ್ಕೊಳ್ಳೋಣ. ಚೆನ್ನಾಗಿ ಅದು ರಸ ಎಲ್ಲ ತೊಗೋಬೇಕು, ನಮಗೆ ರಸ ಬೇಕು. ಅದು ಹುಣಸೆಹಣ್ಣಲ್ಲಿ ಏನು ಹುಳಿ ಇದೆ ಆ ಹುಳಿ ಎಲ್ಲನೂ ನಾವು ಎಲ್ಲ ಕಿವುಚ್ಕೊಂಡು ನೀಟಾಗಿ ತಗೊಳ್ಳೋಣ. ನೋಡಿ, ಈ ಥರ ಎಲ್ಲ ನೀಟಾಗಿ ಕಿವುಚ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನೀವು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇವಾಗ ಚೆನ್ನಾಗಿ ಈ ಥರ ನೋಡಿ, ಹುಳಿ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು. ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ. ಖಾರ, ಉಪ್ಪು, ಹುಳಿ ಎಲ್ಲ ಸಿಗ್ತಾಯಿದ್ರೆ ಮಕ್ಕಳಿಗೆ ತಿನ್ನೋಕ್ಕೆ ತುಂಬ ಮಜಾ ಆಗುತ್ತೆ. ಇವಾಗ ಇದಕ್ಕೂ ಕೂಡ ದುಡ್ಡು ಕೊಟ್ಟು ಹೊರಗಡೆ ಇದನ್ನು ಕೂಡ ಚಾಕ್ಲೇಟ್ ಥರ ಸೇಲ್ ಮಾಡ್ತಾರೆ, ಮಾರ್ತಾರೆ ಇದನ್ನು. ಅದೇ ರೀತಿ ಮನೇಲಿ ನಾವು ಕೂಡ ಮಕ್ಕಳಿಗೆ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ನಾನು ವಿಡಿಯೋನ ತಿಳಿಸ್ತಾ ಇದ್ದೀನಿ. ನೋಡಿ, ಈ ಥರ ಸೋದಿಸ್ಕೊಳ್ಳಿ ಚೆನ್ನಾಗೆ. ಸೋದಿಸಿದಾದ್ಮೇಲೆ ನಾವು ಅದೇ ಬಾಣಲಿ ಇಟ್ಕೊಂಡು ಅದ್ರ ರಸನ ಎಲ್ಲ ತೊಗೊಂಡಿದ್ದೀನಲ್ಲ, ಅದ್ರ ರಸನ ಇಟ್ಕೊಬಿಟ್ಟು ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನ ಹಾಕ್ಕೊಂಡು, ಆಮೇಲೆ ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡಿದ್ದೀನಿ, ಕಾಳು ಮೆಣಸಿನ ಪುಡಿ. ಇಲ್ಲಿ ಒಂದು 4-5 ಬೆಳ್ಳುಳ್ಳಿನ ಈ ಥರ ತುರಿದು ತೊಗೊಳ್ತಾ ಇದ್ದೀನಿ. ಕಟ್ ಮಾಡಿ ಹಾಕ್ಕೊಂಡ್ರೆ ಬಾಯಿ ಸಿಗುತ್ತೆ ಅಂತ ಅದಕ್ಕೆ ನಾನು ಈ ಥರ ತುರ್ಕೊಳ್ತಾ ಇದ್ದೀನಿ ಸಣ್ಣಾಗಿ. ಸಿಪ್ಪೆ ಎಲ್ಲ ಹಾಕಬೇಡಿ, ಸಿಪ್ಪೆ ಎಲ್ಲ ತೆಗೆದುಬಿಡಿ. ಇವಾಗ ಅದರೊಳಗೆ ಇದರೊಳಗೆ ಹುಣಸೆಹಣ್ಣೊಳಗೆ ಹಾಕ್ಕೊಂಡು ಅದು ಕೂಡ ನಾವು ಬೇಯೋದಕ್ಕೆ ಕುದಿಯೋದಕ್ಕೆ ಇಟ್ಬಿಡೋಣ. ಇಲ್ಲಿ ಸ್ವಲ್ಪ ಅದು ಹುಳಿ ಜಾಸ್ತಿ ಇರುತ್ತೆ, ಹಾಗಾಗಿ ಹುಳಿ, ಸಿಹಿ, ಉಪ್ಪು ಎಲ್ಲ ಬೇಕಲ್ಲ, ಅದಕ್ಕೆ ನಾನು ಇಲ್ಲಿ ಒಂದು 2-3 ಸ್ಪೂನಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ. ನಿಮ್ಗೆ ಇನ್ನೊಂದು ಸ್ವಲ್ಪ ಸಿಹಿ ಬೇಕು ಅಂತ ಅನಿಸಿದ್ರೆ ಬೆಲ್ಲನ ಇನ್ನೊಂಚೂರು ನೀವು ಸೇರಿಸ್ಕೋಬೋದು. ನೋಡಿ, ನಾನು ಇನ್ನೊಂದು ಸ್ವಲ್ಪ ಬೇಕು ಅಂತ ಅನ್ನಿಸ್ತು, ಹುಳಿ ಜಾಸ್ತಿ ಅನಿಸ್ತು, ಅದಕ್ಕೋಸ್ಕರ ಬೆಲ್ಲನ ಇನ್ನೊಂದು ಸ್ವಲ್ಪ ಸೇರಿಸಿದ್ದೀನಿ. ಇದು ಒಂದು 10-15 ನಿಮಿಷ ತೊಗೊಳುತ್ತೆ. ಚೆನ್ನಾಗಿ ಇದನ್ನ ಕೈ ಬಿಡ್ದಂಗೆ ಆಡಿಸ್ತಾನೆ ಇರಬೇಕು. ಚೆನ್ನಾಗಿ ತಿರುಗಿಸಿ ನೋಡಿ, ಹದ ಈ ಥರ ಬರ್ತಾಯಿದೆ. ಅದು ನೀರೆಲ್ಲ ಚೆನ್ನಾಗಿ ಕುದ್ದು ಎಲ್ಲ ಈ ಥರ ಗಟ್ಟಿ ಆಗೋವರೆಗೂ ನಾವು ತಿರ್ಸ್ಕೊಳ್ತಾ ಇರಬೇಕು. ನಾನಿಲ್ಲಿ ಸ್ಪೂನ್ ಇದ್ದು ಈ ಥರ ಸ್ಪೂನ್ಗೆ ನಾನು ಉಂಡೆಗಳನ್ನ ಮಾಡಿಬಿಟ್ಟು ಸ್ಪೂನ್ಗೆ ಹಾಕ್ತಾಯಿದ್ದೀನಿ. ಹೊರಗಡೆ ಅಂಗಡಿಗಳಲ್ಲೆಲ್ಲ ಏನು ಮಾಡ್ತಾರೆ, ಈ ಥರ ಹಾಕ್ಬಿಟ್ಟು ಮೇಲ್ಗಡೆ ಕವರ್ ಸುತ್ತಬಿಟ್ಟು ಸೇಲ್ ಮಾಡ್ತಾರೆ. ಇದು ಚಾಕ್ಲೇಟ್ ಥರ ಅವು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು, ಚೀಪಕ್ಕೆ ಸಖತ್ತಾಗಿರುತ್ತೆ ಅಂತ ಈ ಥರ ಮಾಡಿಬಿಟ್ಟು ಕವರ್ನ ಹಾಕ್ಬಿಟ್ಟು ಮಾರ್ತಾರೆ ಇದರಲ್ಲಿ ಅಂಗಡಿಗಳಲ್ಲೆಲ್ಲ. ಇದಕ್ಕೂ ಎಲ್ಲ 5-5 ರೂಪಾಯಿ ಇರುತ್ತೆ ಇಷ್ಟಿಷ್ಟಕ್ಕೆಲ್ಲ. ಆರಾಮಾಗಿ ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಡ್ಬೋದು. ನಿಮಗೂ ಕೂಡ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾಯಿದೆ ಅಂತ ಅನ್ನಿಸ್ತಾ ಇದೆ. ತುಂಬಾ ಚೆನ್ನಾಗಿರುತ್ತೆ. ದಯವಿಟ್ಟು ಮಾಡ್ಕೊಂಡು ತಿನ್ನಿ, ಸಖತ್ತಾಗಿರುತ್ತೆ. ಮರಿದೇನೆ ಮಕ್ಕಳಿಗೆ ಮಾಡಿಕೊಡಿ. ನೋಡಿ, ಎಲ್ಲವನ್ನು ಈ ಥರ ಮಾಡಿಟ್ಟಿದ್ದೀನಿ. ನಿಮ್ಮ ಕಾಲದಲ್ಲಿ ನೀವು ತಿಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೀವೇನಾದ್ರು ತಿಂದಿದ್ರೆ ನಿಮ್ಮ ಮಕ್ಕಳಿಗೂ ಕೂಡ ನೀವು ನಿಮ್ಮ ಮನೆಯಲ್ಲಿ ಮಾಡಿಸ್ಕೊಡಿ. ಹುಣಸೆಹಣ್ಣು ಪೇಪಿ ರೆಡಿಯಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.